So welcome back, it's Akram Pasha, Government First Grade College, Chanagiri. So today we are going to discuss about the Home Rule movement, policies and programs. So before going to discuss about this thing, we have a quick relook about what we discussed in the last classes. So ಮತ್ತೊಮ್ಮೆ ಸ್ವಾಗತ. ಇದು ಅಕ್ರಮ್ ಪಾಷಾ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಚನ್ನಗಿರಿ. ಸೊ ಇವತ್ತು ನಾವು ಹೋಮ್ ರೂಲ್ ಚಳವಳಿ ಇದರ ನೀತಿ ಮತ್ತು ಕಾರ್ಯಕ್ರಮ ಕುರಿತು ಚರ್ಚೆ ಮಾಡ್ತೀವಿ. ಸೊ ಇದಕ್ಕಿಂತ ಮುಂಚೆ ನಾವು ಲಾಸ್ಟ್ ಕ್ಲಾಸ್ಗಳಲ್ಲಿ ಏನು ಚರ್ಚೆ ಮಾಡಿದ್ವಿ ಆ ವಿಷಯ ಕುರಿತು ಇನ್ನೊಮ್ಮೆ ಸ್ವಲ್ಪ ಪುನರ್ ಮನನ ಮಾಡ್ಕೊಳ್ಳೋಣ. In last class we came to know about the policies and programs of the home rule movement. ನಾವು ಲಾಸ್ಟ್ ಕ್ಲಾಸಲ್ಲಿ ಹೋಮ್ ರೂಲ್ ಚಳವಳಿಯ ನೀತಿ ಮತ್ತು ಕಾರ್ಯಕ್ರಮ ಕುರಿತು ಏನಪ್ಪಾ ಅಂದ್ರೆ ಚರ್ಚೆ ಮಾಡಿದ್ವಿ. We also came to know about two fractions of home rule league formed by BJ Tilak and Anya Besant. ಅದೇ ರೀತಿಯಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಹೋಮ್ ರೂಲ್ ಚಳವಳಿಯ ಎರಡು ಗುಂಪುಗಳು ಅಂದ್ರೆ ಎರಡು ಬೇರೆ ಬೇರೆ ಸಂಘಟನೆಗಳನ್ನು ಕುರಿತು ಚರ್ಚೆ ಮಾಡಿದ್ವಿ. ಆ ಎರಡು ಸಂಘಟನೆಗಳು ಎರಡು ನಾಯಕತ್ವವನ್ನು ವಹಿಸಿದ್ರು. ಒಂದು BJ Tilak, ಇನ್ನೊಂದು Anya Besant. We also discussed about the Home Rule League leaders, their policies and programs. ನಾವು ಹೋಮ್ ರೂಲ್ ಚಳವಳಿಯ ನಾಯಕರು ಮತ್ತು ಅವರ ನೀತಿ ಮತ್ತು ಕಾರ್ಯಕ್ರಮ ಕುರಿತು ಕೂಡ ನಾವು ಚರ್ಚೆ ಮಾಡಿದ್ವಿ. ನೆಕ್ಸ್ಟ್, ಹೋಮ್ ರೂಲ್ ಮೂವ್ಮೆಂಟ್ programs. The attainment of home rule or self-government for the Indians within the British Empire. ಸೊ ಇದು ಪ್ರಥಮ ಅವರ ಕಾರ್ಯಕ್ರಮ ಏನಪ್ಪಾ ಅಂತ ಹೇಳಿದ್ರೆ, ಬ್ರಿಟಿಷ್ ಸಾಮ್ರಾಜ್ಯದ ಒಳಗೇನೆ ಭಾರತೀಯರಿಗೆ ಸ್ವಹ ಸರ್ಕಾರವನ್ನು ಕೊಡಿಸುವುದು ಇದರ ಜವಾಬ್ದಾರಿ, ಇದರ ಕಾರ್ಯಕ್ರಮವಾಗಿರುತ್ತೆ. ಅಂದ್ರೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಪಡೆಯೋದಲ್ಲ. ಅದಕ್ಕೆ ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದೆ, ಕ್ರಾಂತಿಕಾರರು ಮತ್ತೆ ಈ ಹೋಮ್ ರೂಲ್ ಚಳವಳಿ ಮಧ್ಯೆ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಕ್ರಾಂತಿಕಾರರ ಯೋಜನೆಗಳು ಏನಪ್ಪಾ ಅಂತ ಹೇಳಿದ್ರೆ ಬ್ರಿಟಿಷರ ಅಧಿಕಾರವನ್ನು ಒತ್ತಾಯಪೂರ್ವಕವಾಗಿ ಆಯುಧಗಳನ್ನು ಬಳಸಿಕೊಂಡು ಕೊನೆಗಳಿಸಿ ಭಾರತೀಯರ ಆಳ್ವಿಕೆಯನ್ನು ಸ್ಥಾಪಿಸುವುದು ಅವ್ರದ್ದಾಗಿತ್ತು. ಆದ್ರೆ ಹೋಮ್ ರೂಲ್ ಚಳವಳಿ ಏನಪ್ಪಾ ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ವ್ಯವಸ್ಥೆಯ ಒಳಗೆ ಏನಪ್ಪಾ ಅಂದ್ರೆ ಒಂದು ಭಾರತೀಯರಿಗೆ ಜವಾಬ್ದಾರಿತ ಸರ್ಕಾರವನ್ನು ಕೊಡುವುದು ಉದ್ದೇಶ ಆಗಿರುತ್ತೆ ಮತ್ತು ಕಾರ್ಯಕ್ರಮ ಆಗಿರುತ್ತೆ. ಎರಡನೇದು, ಮೂವ್ಮೆಂಟ್ ಶುಡ್ ಬಿ ಫಾಲೋಡ್ ಬೇಸ್ಡ್ ಆನ್ ದ ಕಾನ್ಸ್ಟಿಟ್ಯೂಷನಲ್ ಮೆಥಡ್ ಆಫ್ ಫೈಟಿಂಗ್. ಸೊ ಈ ಒಂದು ಚಳವಳಿ ಇದೆಲ್ಲ ಸಂವಿಧಾನಬದ್ಧ ರೀತಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಚಳವಳಿಯನ್ನು ನಡೆಸೋದು ಅಥವಾ ಹೋರಾಟವನ್ನು ಮಾಡೋದು ಆಗಿರುತ್ತೆ. ಅಂದ್ರೆ ಸಂವಿಧಾನ ವಿರುದ್ಧವಾಗಿ ಅಥವಾ ಜನರ ವಿರುದ್ಧವಾಗಿ ಅಲ್ಲ. ಸೊ ಒಂದು ವ್ಯವಸ್ಥೆಯ ಒಳಗೇನೆ ಇದು ಮಾಡಬೇಕು. ಮೂರನೇದು, ಬೈಕಾಟ್ ಆಫ್ ಬ್ರಿಟಿಷ್ ಮೇಡ್ ಗೂಡ್ಸ್ ಅಂಡ್ ಇನ್ಸ್ಟಿಟ್ಯೂಷನ್. ಮೂರನೇ ಕಾರ್ಯಕ್ರಮ ಏನಾಗಿರುತ್ತೆ ಅಂತ ಹೇಳಿದ್ರೆ, ಬ್ರಿಟಿಷ್ ಅಥವಾ ಯುರೋಪಲ್ಲಿ ತಯಾರಾದಂತಹ ವಸ್ತುಗಳನ್ನು ಬಹಿಷ್ಕರಿಸುವುದು ಮತ್ತು ಅವರ ಸಂಸ್ಥೆಗಳನ್ನು ಬಹಿಷ್ಕರಿಸುವುದು ಇದಾಗಿರುತ್ತೆ. ಸೊ ಸಂಸ್ಥೆಗಳು ಅಂತ ಹೇಳಿದ್ರೆ ಅದು ಕೋರ್ಟ್ ಆಗಿರ್ಬೋದು, ಶೈಕ್ಷಣಿಕ ಸಂಸ್ಥೆಗಳು ಆಗಿರ್ಬೋದು, ಸರ್ಕಾರಿ ಕಚೇರಿಗಳು ಆಗಿರ್ಬೋದು, ಇದನ್ನು ಬಹಿಷ್ಕರಿಸುವುದು. ಇನ್ನೊಂದು ವಸ್ತುಗಳು ಅಂದ್ರೆ ಇಂಗ್ಲೆಂಡ್ ಅಲ್ಲಿ ತಯಾರಾದಂತಹ ವಸ್ತುಗಳು, ಅದು ಯಾವುದೇ ವಸ್ತುಗಳು ಆಗಿರಲಿ ಅದು ಭಾರತೀಯರು ಉಪಯೋಗಿಸಬಾರದು ಅಂತ ಹೇಳ್ಬಿಟ್ಟು ಇದು ಒಂದು ಕಾರ್ಯಕ್ರಮ ಆಗಿರುತ್ತೆ. ನಾಲ್ಕನೇದು, ಫಾರ್ಮೇಶನ್ ಆಫ್ ನ್ಯಾಷನಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಸೊ ನಾಲ್ಕನೇದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಈಗ ಮೂರನೇ ಇದರಲ್ಲಿ ಹೇಳಿದ್ವಿ, ಸಂಸ್ಥೆಗಳನ್ನು ಬಹಿಷ್ಕರಿಸಬೇಕು ಮತ್ತೆ ಅವರು ತಯಾರು ಮಾಡಿದ ವಸ್ತುಗಳನ್ನು ಬಹಿಷ್ಕರಿಸಬೇಕು ಅಂತ ಹೇಳ್ಬಿಟ್ಟು ಅದರ ಪರ್ಯಾಯವಾಗಿ ವ್ಯವಸ್ಥೆ ಬೇಕಲ್ಲ, ಅದಕ್ಕೋಸ್ಕರ ಸೊ ಈ ಹೋಮ್ ರೂಲ್ ಚಳವಳಿಯಲ್ಲಿ ನಮ್ಮ ದೇಶೀಯವಾಗಿ ಅಂದ್ರೆ ಭಾರತೀಯರೇ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವುದು. ಅದಕ್ಕೆ ಏನ್ ಹೆಸರು ಕೊಡ್ತಾರೆ ಅವರು, ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆ ಒಂದು ಕಾಲದಲ್ಲಿ ಇಡೀ ಭಾರತ ಉದ್ದಕ್ಕೂ ಏನಾಗುತ್ತೆ ಅಂದ್ರೆ ಈ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳು ಏನಾಗುತ್ತೆ ಸ್ಥಾಪನೆ ಆಗತ್ತೆ. ಐದನೇದು, ಯುನಿಟಿ ಆಫ್ ಆಲ್ ಪೀಪಲ್ ಆಫ್ ಇಂಡಿಯಾ ಬೇಸ್ಡ್ ಆನ್ ನೇಷನ್ಹುಡ್. ಮತ್ತೆ ಭಾರತದ ಎಲ್ಲಾ ಜನರು ಒಂದು ಐಕ್ಯತೆಯ ಮತ್ತೆ ರಾಷ್ಟ್ರವಾದದ ಆಧಾರದ ಮೇಲೆ ಐಕ್ಯತೆಯನ್ನು ಸಾಧಿಸುವುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ನೇಷನ್ಹುಡ್ ಅಂತ ಹೇಳೋದ್ರಲ್ಲಿ ನಾವು ಬೇರೆ ಬೇರೆ ಆಗಿರಬಹುದು, ಬಟ್ ಅದರಲ್ಲಿ ಎಲ್ಲ ಏಕತೆ ಇರಬೇಕು ಅಂತ ಹೇಳ್ಬಿಟ್ಟು ಮಾತನ್ನು ಆಡ್ತಾರೆ.
ಆರನೇದು, ತಿಲಕ್ ಸ್ಟಾರ್ಟೆಡ್ 6 branches in April 1916 and Besant 200 branches. ಸೊ ಬಾಲ್ ಗಂಗಾಧರ್ ತಿಲಕ್ನವರು 1916ರಲ್ಲಿ ಯಾವಾಗ ಈ ಚಳವಳಿ ಪ್ರಾರಂಭವಾಯಿತು 6 ಶಾಖೆಗಳನ್ನು ಓಪನ್ ಮಾಡ್ತಾರೆ. ಅದೇ ರೀತಿಲಿ ಆನ್ಯಾ ಬೆಸೆಂಟ್ನವರು 200ಕ್ಕಿಂತ ಜಾಸ್ತಿ ಶಾಖೆಗಳನ್ನು ಓಪನ್ ಮಾಡ್ತಾರೆ. ಸ್ವಲ್ಪ ನಾನು ಇಲ್ಲಿ ಒಂದು ಚರ್ಚೆ ಮಾಡ್ತೀನಿ. ಸೊ ಬಾಲ್ ಗಂಗಾಧರ್ ತಿಲಕ್ ಅವರು ಬರೀ 6 ಇದು ಮಾಡ್ತಾರೆ, ಬಟ್ ಬೆಸೆಂಟ್ನವರು ಏನಪ್ಪಾ ಅಂದ್ರೆ 200 ಮಾಡ್ತಾರೆ. ಆನ್ಯಾ ಬೆಸೆಂಟ್ ಅವರು ಅದು ಒಂದು ಏನು ಚಳವಳಿ ಇತ್ತಲ್ಲ, ಹೋಮ್ ರೂಲ್ ಚಳವಳಿ ಏನಿತ್ತಲ್ಲ, ಅದು ಕೇಂದ್ರೀಕೃತವಾಗಿರಲಿಲ್ಲ, ಅದು ವಿಕೇಂದ್ರೀಕೃತವಾಗಿತ್ತು, ಅಂದರೆ ಡಿಸೆಂಟ್ರಲೈಸ್ ಒನ್ ಆಗಿತ್ತು ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಅದೇ ರೀತಿ ನೆಕ್ಸ್ಟ್ 7th ಒನ್, ಸ್ವದೇಶಿ ಮೂವ್ಮೆಂಟ್. ಸೊ ಸ್ವದೇಶಿ ಅಂದರೆ ರೀಜನಲ್ ಮೂವ್ಮೆಂಟ್ ಅಂತ ಹೇಳ್ತಾರೆ ಅದಕ್ಕೆ. ಸ್ವದೇಶಿ ಅಂದರೆ ಭಾರತದಲ್ಲಿ ಭಾರತೀಯ ಶಿಕ್ಷಣ ಸಂಸ್ಥೆನೇ ಬಳಸಬೇಕು, ಭಾರತದಲ್ಲಿ ತಯಾರಾದಂಥ ವಸ್ತುಗಳೇ ಬಳಸಬೇಕು, ಭಾರತೀಯ ಭಾಷೆನೂ ಬಳಸಬೇಕು. ಈ ರೀತಿಯಲ್ಲಿ ಸ್ವದೇಶಿ ಅಂದರೆ ನಮ್ಮ ದೇಶದ ಒಳಗೆ ಏನು ವ್ಯವಸ್ಥೆ ಇರುತ್ತೆ ಅದನ್ನೇ ಬಳಸಬೇಕು, ಅದನ್ನೇ ಉಪಯೋಗಿಸ್ಬೇಕು ಅಂತ ಆ ಚಳವಳಿ ಏನು ಮಾಡ್ತಾರೆ, ಪ್ರಾರಂಭಿಸ್ತಾರೆ ಅವರು ಅಲ್ಲಿ. ಆಯ್ತಾ? ನೆಕ್ಸ್ಟ್, ಹೋಮ್ ರೂಲ್ ಮೂವ್ಮೆಂಟ್, ರೆಸ್ಪಾನ್ಸ್ ಆಫ್ ಗೌರ್ಮೆಂಟ್ ಇನ್ ಇಟ್ಸ್ ಎಫೆಕ್ಟ್. ಅಂದರೆ ಸರ್ಕಾರದ ಪ್ರತಿಕ್ರಿಯೆ ಮತ್ತು ಇದರ ಪ್ರಭಾವ ಏನಾಗುತ್ತೆ. ಈ ಚಳವಳಿ ನಡೆಸಿದ ನಂತರ ಏನು ಮಾಡ್ತಾರೆ ಸ್ವಲ್ಪ ನಾವು ನೋಡೋಣ. ಫಸ್ಟ್ ಒನ್, BG ತಿಲಕ್ ವಾಸ್ ಸರ್ವ್ಡ್ ನೋಟಿಸ್ ಆನ್ 1916 ರಿಗಾರ್ಡಿಂಗ್ ಎ ಸ್ಪೀಚ್ ಹಿ ಮೇಡ್. ಒಂದು ಭಾಷಣವನ್ನು ಕೊಟ್ಟಿರ್ತಾರೆ ಬಾಲ್ ಗಂಗಾಧರ್ ತಿಲಕ್ನವರು. ಅವರು ಭಾಷಣದ ಕುರಿತು ಒಂದು ಏನಪ್ಪಾ ಅಂತ ಹೇಳಿದ್ರೆ ಅಸಮಾಧಾನ ವ್ಯಕ್ತ ಮಾಡಿ ಸರ್ಕಾರ ಏನಾಗುತ್ತೆ ಒಂದು ನೋಟಿಸ್ ಒಂದು ನೋಟಿಸನ್ನು ಕೊಡ್ತಾರೆ. ಯಾರಿಗೆ? ಬಾಲ್ ಗಂಗಾಧರ್ ತಿಲಕ್ ಅವರಿಗೆ. ಸೊ ಮತ್ತೆ ಸರ್ಕಾರ ಅದರ ಮೇಲೆ ನಂತರದಲ್ಲಿ ಆ ನೋಟಿಸಿನ ಆಧಾರದ ಮೇಲೆ ಸೊ ಬಾಲ್ ಗಂಗಾಧರ್ ತಿಲಕ್ ಅವರ ಮೇಲೆ ಸಾಕಷ್ಟು ದಂಡವನ್ನು ಹಾಕ್ತಾರೆ, ಪನಿಷ್ಮೆಂಟ್ ಅನ್ನು ಕೊಡ್ತಾರೆ. ಲೇಟರ್ ಹಿ ನೀಡ್ ಟು ಫರ್ನಿಶ್ 2 securities ಆಫ್ 20,000 and 10,000 ವಿತ್ ರಿಟರ್ನ್ ಸ್ಟೇಟ್ಮೆಂಟ್ ಆಫ್ ಗುಡ್ ಬಿಹೇವಿಯರ್. ಮತ್ತೆ ನಂತರ ಆ ನೋಟಿಸ್ ನಂತರ 20,000 ಮತ್ತು 10,000ದ ಒಂದು ಬಾಂಡ್ಗಳನ್ನು ಬರೆದು ಮತ್ತು ಒಂದು ಮುಚ್ಚಳಿಕೆಯನ್ನು ಬರೆದು ಕೊಡಬೇಕಾಗಿತ್ತು. ನಾನು ಇನ್ಮೇಲೆ ಒಳ್ಳೆ ರೀತಿಯಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಬೇಕಾಗಿತ್ತು. ಇದೊಂದು. ತಿಲಕ್ ವಾಸ್ ಡಿಫೆಂಡೆಡ್ ಬೈ ಲಾಯರ್ಸ್ ಲೆಡ್ ಬೈ ಮೊಹಮ್ಮದ್ ಅಲಿ ಜಿನ್ನಾ. ಸೊ ಮೊಹಮ್ಮದ್ ಅಲಿ ಜಿನ್ನಾ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಾಲ್ ಗಂಗಾಧರ್ ತಿಲಕ್ ಅವರ ಕೇಸನ್ನು ಕೋರ್ಟಲ್ಲಿ ಇದು ಮಾಡ್ತಾರೆ. ಆಯ್ತಲ್ಲ? ನೆಕ್ಸ್ಟ್, ಎರಡನೇದು, ಪ್ರೆಸ್ ವಾಸ್ ಕಂಪ್ಲೀಟ್ಲಿ ಸೆನ್ಸಾರ್ಡ್. ಹೆವಿ ಫೈನ್ಸ್ ವರ್ ಪುಟ್ ಆನ್ ನ್ಯೂ ಇಂಡಿಯಾ, ಕಾಮನ್ವೆಲ್ತ್, ಮರಾಠ, ಕೇಸರಿ ಆ್ಯಂಡ್ ಅದರ್ ನ್ಯೂಸ್ ಪೇಪರ್ಸ್. ಸೊ ಪತ್ರಿಕೋದ್ಯಮ ಏನಿತ್ತಲ್ಲ, ಮಾಧ್ಯಮಗಳ ಮೇಲೆ ಸಂಪೂರ್ಣವಾದ ಹಿಡಿತವನ್ನು ಸಾಧಿಸ್ತಾರೆ ಸರ್ಕಾರದವರು. ಯಾವ ರೀತಿಯಲ್ಲಿ ಅಂದರೆ ಏನಾದರೂ ಸರ್ಕಾರದ ವಿರುದ್ಧ ಏನಾದರೂ ಲೇಖನಗಳು ಬರೆದ್ರೆ ಅವ್ರ ಮೇಲೆ ಜಾಸ್ತಿ ದಂಡವನ್ನು ವಿಧಿಸೋದು. ಯಾರ್ಯಾರ ಮೇಲೆ ದಂಡ ವಿಧಿಸ್ತಾರೆ ಅಂತ ಹೇಳಿದ್ರೆ ನ್ಯೂ ಇಂಡಿಯಾ ಅಂತ ನ್ಯೂಸ್ ಪೇಪರ್ ಮೇಲೆ, ಕಾಮನ್ವೆಲ್ತ್ ಅಂತ ನ್ಯೂಸ್ ಪೇಪರ್ ಮೇಲೆ, ಮರಾಠ ಮತ್ತು ಕೇಸರಿ ಈ ಪೇಪರ್ಗಳ ಮೇಲೆ ಬಹಳಷ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ದಂಡವನ್ನು ವಿಧಿಸ್ತಾರೆ. ಮೂರನೇದು, ಆನ್ಯಾ ಬೆಸೆಂಟ್ ಅಂಡ್ ಹರ್ ಅಸೋಸಿಯೇಟ್ PP ವಾಡಿಯಾ, ಜಾರ್ಜ್ ಅರಂದಾಲಿ. ಸೊ ಅವ್ರಿಗೆ ಏನು ಮಾಡ್ತಾರೆ, ಸಾಕಷ್ಟು ಏನು ಮಾಡಿ ಸಮಸ್ಯೆಗಳು ಆಗುತ್ತಂತೆ ಅವ್ರಿಗೆ. ಸೊ ಅವ್ರ ಮೇಲೆ ಏನಪ್ಪ ಅಂದರೆ ಸಾಕಷ್ಟು ನೋಟಿಸ್ಗಳು ಬರುತ್ತೆ ಮತ್ತು ಅವರನ್ನು ಅರೆಸ್ಟ್ ಕೂಡ ಮಾಡ್ತಾರೆ. ಫಾರ್ಮೇಷನ್ ಆಫ್ ನ್ಯಾಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಒಂದೇನಪ್ಪ ಅಂತ ಹೇಳಿದ್ರೆ ಬ್ರಿಟಿಷರ ವಿರುದ್ಧ ಏನು ಸ್ವದೇಶಿ ಚಳವಳಿಯನ್ನು ಕೂಡ ನಡೆಸ್ತಾರಲ್ಲ, ಆ ಒಂದು ದಿಕ್ಕಲ್ಲಿ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳನ್ನು ಏನು ಮಾಡ್ತಾರೆ ಅವರು ಸ್ಥಾಪನೆ ಮಾಡ್ತಾರೆ. ಏನಕ್ಕೋಸ್ಕರ? ಯಾವ ವಿದ್ಯಾರ್ಥಿ ಶಾಲೆಯನ್ನು ಬಿಡ್ತಾರೆ, ಕಾಲೇಜನ್ನು ಬಿಡ್ತಾರೆ, ಅಂಥ ವಿದ್ಯಾರ್ಥಿಗಳನ್ನು ಪರ್ಯಾಯವಾದ ಶಿಕ್ಷಣ ವ್ಯವಸ್ಥೆ ಕೊಡಬೇಕಲ್ಲ, ಅದಕ್ಕೋಸ್ಕರ ಈ ಹೋಮ್ ರೂಲ್ ಚಳವಳಿಯನ್ನು ಅವರೇ ಏನು ಮಾಡ್ತಾರೆ ಅಂದರೆ ಸಾಕಷ್ಟು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಇಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಶಿಕ್ಷಣ ಕೊಡುವುದು ಒಂದು ಅವಕಾಶ ಕೂಡ ಮಾಡಿಕೊಡ್ತಾರೆ. ಆಯಿತಾ? ಯೂನಿಟಿ ಆಫ್ ಆಲ್ ಪೀಪಲ್ ಆಫ್ ಇಂಡಿಯಾ ಬೇಸ್ಡ್ ಆನ್ ನೇಷನ್ಹುಡ್. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಅಂದರೆ ನಾವು ಬಹಳಷ್ಟು ಬೇರೆ ಬೇರೆ ಆಗಿರಬಹುದು ಭಾಷೆ ರೂಪದಲ್ಲಿ ಅಥವಾ
ಧರ್ಮ ರೂಪದಲ್ಲಿ, ಜನಾಂಗೀಯ ರೂಪದಲ್ಲಿ, ಬಣ್ಣದ ರೂಪದಲ್ಲಿ ನಾವು ಬೇರೆ ಬೇರೆ ಆಗಿರಬಹುದು. ಆದರೆ ರಾಷ್ಟ್ರದ ಅಥವಾ ನೇಷನ್ಹುಡ್ ಒಂದು ಪರಿಕಲ್ಪನೆ ಯಾವಾಗ ಬರುತ್ತೆ, ನಾವು ಎಲ್ಲರೂ ಒಂದೇ ಅಂತಾರೆ ಬಿಟ್ಟು ಒಂದು ವ್ಯವಸ್ಥೆಯನ್ನು ಬೆಳೆಸಕ್ಕೆ ನೋಡ್ತಾರೆ ಇವರು. ಕನ್ಸಿಲಿಟರಿ ಪಾಲಿಸಿ ಆಫ್ ಗೌರ್ಮೆಂಟ್ ಅಂಡ್ ರಿಲೀಸ್ ಆಫ್ ಅನ್ಯ ಬೆಸೆಂಟ್ ಇನ್ 1917. ನಂತರದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಮಟ್ಟಿಗೆ ಮೊದಲನೇ ಮಹಾಯುದ್ಧ ನಡೀತಾ ಇರುತ್ತೆ, ಭಾರತೀಯರ ಸಹಾಯ ಬೇಕಾಗಿರುತ್ತೆ. ಆ ಕಾರಣದಿಂದ ಸ್ವಲ್ಪ ಮೃದು ನೀತಿಯನ್ನು ತೋರಿಸುತ್ತೆ ಸರ್ಕಾರ. ತೋರಿಸಿದ ನಂತರ ಅನ್ಯ ಬೆಸೆಂಟ್ ಅನ್ನು 1917ರಲ್ಲಿ ಏನು ಮಾಡ್ತಾರೆ, ಅವರು ಜೈಲಿಂದ ಬಿಡುಗಡೆ ಮಾಡ್ತಾರೆ. ಮಾಡಿದ ನಂತರ 7ನೇದು ಮಾಂಟೆಕ್ಯೂ ಚೆಮ್ಸ್ಫರ್ಡ್ ರಿಫಾರ್ಮ್ಸ್ 1919. ಸೊ ದ ಮಾಂಟೆಕ್ಯೂ ಚೆಮ್ಸ್ಫರ್ಡ್ ರಿಫಾರ್ಮ್ಸ್ 1919 ವಾಸ್ ಇಂಟ್ರೊಡ್ಯೂಸ್. ಆಯ್ತಾ, ಅವರು ಮೊದಲನೇ ಮಹಾಯುದ್ಧದಲ್ಲಿ ಭಾರತೀಯರು ಬ್ರಿಟಿಷರಿಗೆ ಬಹಳ ಸಹಾಯ ಮಾಡಿದ್ರು. ಆ ಸಹಾಯ ಮಾಡಿದ ಪ್ರತಿಫಲವಾಗಿ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸುಧಾರಣೆಯ ಒಂದು ಇದಕ್ಕೆ ಕೊಡ್ತಾರೆ ಅವರಿಗೆ, ಮಾಂಟೆಕ್ಯೂ ಚೆಮ್ಸ್ಫರ್ಡ್ ರಿಫಾರ್ಮ್ ಅಂತ. ಅದಕ್ಕೆ ಹೆಸರು ಇದೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1919 ಅಂತ ಹೇಳ್ಬಿಟ್ಟು ಅದು ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಭಾವ ಯಾವುದು, ಈ ಹೋಮ್ ರೂಲ್ ಚಳವಳಿಯ ಇನ್ನೊಂದು ಪ್ರಭಾವ ಏನಪ್ಪಾ ಅಂತ ಹೇಳಿದ್ರೆ ರೈಸ್ ಆಫ್ ಮಹಾತ್ಮ ಗಾಂಧಿ. ಆಯ್ತಾ, ಮಹಾತ್ಮ ಗಾಂಧಿಯ ಏಳಿಗೆ ಆಗುತ್ತೆ. ಅವರು 1915ಕ್ಕೆ ಗೋಪಾಲ್ ಕೃಷ್ಣ ಗೋಖಲೆಯ ಒಂದು ಆಮಂತ್ರಣದ ಮೇಲೆ ಭಾರತಕ್ಕೆ ವಾಪಸ್ ಆಗ್ತಾರೆ. ವಾಪಸ್ ಆಗಿದ್ದ ನಂತರ ಭಾರತದಲ್ಲೇ ನೆಲೆಸ್ತಾರೆ. ಆದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸೇರಲ್ಲ, ಹಂಗೆ ಇರ್ತಾರೆ ಅವರು. ಸೊ ಚಂಪಾರನ್ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾರೆ. ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ UPಯ ಒಂದು ನೋ ಟ್ಯಾಕ್ಸ್ ಮೂವ್ಮೆಂಟ್ ಅಲ್ಲಿ ಅವರು ಭಾಗಿಯಾಗ್ತಾರೆ. ಆಯ್ತಾ, ಅದಾಗಿದ್ದ ಜಲಿಯನ್ ವಾಲಾ ಬಾಗ್ ದುರಂತ ಆಗಿದ ನಂತರ ಅದನ್ನು ಬಹಳ ಕಟ್ಟುನಿಟ್ಟಾಗಿ ಏನು ಮಾಡ್ತಾರೆ, ವಿರೋಧಿಸ್ತಾರೆ ಮಹಾತ್ಮ ಗಾಂಧಿನವರು. ಸೊ ಒಂದು ರೀತಿಯಲ್ಲಿ ಭಾರತದ ಜನರಲ್ಲಿ ಕೆಲವೊಂದು ಕಡೆ ಅವ್ರೇನಾಗ್ತಾರೆ ಅಂದರೆ ಒಂದು ನಾಯಕರಾಗಿ ಪರಿವರ್ತನೆ ಆಗುತ್ತೆ. ಅವ್ರ ಹತ್ರ ಒಂದು ಇಮೇಜ್ ಇತ್ತು, ಏನಂದರೆ ಒಂದು ವ್ಯಕ್ತಿತ್ವ ಇತ್ತು. ದಕ್ಷಿಣ ಆಫ್ರಿಕಾದಲ್ಲಿ ಬೆಳೆದಂತಹ ಒಂದು ವ್ಯಕ್ತಿತ್ವ ಆಯಿತು. ಆ ವ್ಯಕ್ತಿತ್ವವನ್ನು ಇಲ್ಲಿ ಏನು ಮಾಡ್ತಾರೆ, ಪ್ರಚಾರ ಮಾಡ್ತಾರೆ. ಮತ್ತು ನಂತರದಲ್ಲಿ ಮಹಾತ್ಮ ಗಾಂಧಿಯವರು ಒಂದು ಹಿ ಬಿಕೇಮ್ ಅನ್ಡಿಸ್ಪ್ಯೂಟೆಡ್ ಲೀಡರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲೇಟರ್ ಆನ್. ಸೊ ಇದು ಏನಾಗುತ್ತೆ ಅಂತ ಅಂದರೆ, ಮೊದಲನೇ ಮಹಾಯುದ್ಧ ನಡೆಯುವಾಗ ಗಾಂಧೀಜಿನವರು ಬ್ರಿಟಿಷ್ ಪರವಾಗಿದ್ರು. ಇದು ಒಂದು ನಾನು ಕ್ಲಿಯರ್ ಮಾಡ್ತೀನಿ, ಪರವಾಗಿದ್ರು. ಮತ್ತು ಅವರು ಮೊದಲನೇ ಮಹಾಯುದ್ಧದಲ್ಲಿ ಬ್ರಿಟಿಷರಿಗೆ ಒಂದು ರೀತಿಯಲ್ಲಿ ಸಂಪೂರ್ಣವಾದ ಸಹಾಯ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಬ್ರಿಟಿಷರು ಹೋರಾಟ ಮಾಡ್ತಿದ್ದು ಯಾರ ವಿರುದ್ಧ ಅಂತ ಹೇಳಿದ್ರೆ ಆಟೋಕ್ರಸಿ ವಿರುದ್ಧ, ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳ ವಿರುದ್ಧ ಅವರು ಹೋರಾಟ ಮಾಡ್ತಾ ಇದ್ರು. ಆದ ಕಾರಣಕ್ಕೋಸ್ಕರ ಸೊ ಗಾಂಧೀಜಿ full heartedly supported British people in their fight against this type of enemies. So this is the one thing. Next, 9th one, the Revolt Act was passed which gave different direction to the Indian national movement. Revolt ಕಾಯ್ದೆ ಏನು ಮಾಡ್ತಾರೆ, ಅವರು ಜಾರಿಗೊಳಿಸ್ತಾರೆ. ಯಾರು? ಬ್ರಿಟಿಷರು. ಸೊ ಏನಪ್ಪ ಇದು ರಿವಾಲ್ಟ್ ಕಾಯ್ದೆ ಅಂದ್ರೆ ಏನು ಅಂದರೆ, ಒಂದು ಆಯುಧಗಳನ್ನು ಅಂದರೆ ಜನಸಾಮಾನ್ಯರು ಆಯುಧಗಳನ್ನು ಇಟ್ಕೊಳ್ಳೋಕ್ಕೋಸ್ಕರ ಒಂದು ಯಾವ ರೀತಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ. ಆ ಕಾಯ್ದೆಯಲ್ಲಿ ಸಮಾನತೆ ಇದ್ರೆ ಯಾರು ಕೂಡ ಅದಕ್ಕೆ ವಿರೋಧಿಸ್ತಾ ಇರಲಿಲ್ಲ. ಗಾಂಧೀಜಿ ಕೂಡ ವಿರೋಧಿಸ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ, ಸೊ ಆಯುಧಗಳು ಇಟ್ಟರೆ ಅಪಾಯ ಜಾಸ್ತಿ ಸಮಾಜದಲ್ಲಿ. ಆದರೆ ಹಂಗೆ ಹೇಳಲಿಲ್ಲ ಅವರು. ಯಾರು ಉನ್ನತ ಬ್ರಿಟಿಷ್ ಅಧಿಕಾರಿಗಳು ಇರ್ತಾರೆ, ಬ್ರಿಟಿಷ್ ಪ್ರಜೆಗಳು ಇರ್ತಾರೆ, ಬ್ರಿಟಿಷ್ ವರ್ತಕರು ಇರ್ತಾರೆ, ಬ್ರಿಟಿಷರ ಜೊತೆ ನಿಷ್ಠೆಯಿಂದ ಇರ್ತಾರೆ ಅಂಥವರು ಸೊ ವೆಪನ್ಸ್ಗಳನ್ನು ಇಟ್ಕೋಬೇಕಾಗಿದ್ರೆ ಯಾವುದೇ ರೀತಿಯ ಲೈಸೆನ್ಸ್ ಅನ್ನು ಪಡೆಯೋದು ಅವಶ್ಯಕತೆ ಇರಲಿಲ್ಲ. ಆದರೆ ಅದೇ ಭಾರತೀಯರು ಯಾವುದಾದ್ರೂ ಒಂದು ಶಸ್ತ್ರಗಳನ್ನು ಇಟ್ಕೋಬೇಕು ಅಂತ ಹೇಳಿದರೆ, ಸೊ ದೇ ನೀಡ್ ಟು ಟೇಕ್ ಪರ್ಮಿಷನ್ ಲೈಸೆನ್ಸ್ ಫ್ರಮ್ ದ ಗವರ್ಮೆಂಟ್. ಲೈಸೆನ್ಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ದ ಇಂಡಿಯನ್ ರೀಜನಲ್ ಪೀಪಲ್ ಓನ್ಲಿ. ಭಾರತದ ಮೂಲ ನಿವಾಸಿಗಳಿಗೆ ಮಾತ್ರ ಏನಪ್ಪಾ ಅಂತ ಹೇಳಿದ್ರೆ ಇದು ಲಾಗು ಆಗ್ತಾ ಇತ್ತು. ಫಾರ್ ದಿಸ್ ರೀಸನ್ ಮಹಾತ್ಮ ಗಾಂಧಿ ಅಪೋಸ್ ದಿಸ್ ರಿವಾಲ್ಟ್ ಆಕ್ಟ್.
and on the basis of this revolt act only, what we call Jallianwala Bagh tragedy happened. Jallianwala Bagh tragedy happened. It is a different thing. We will try to discuss it in some different time. So train Indian people with new face in national movement. ಸೊ ಇನ್ನೊಂದು ಪ್ರಭಾವ ಯಾವುದರದು ಈ ಹೋಮ್ ರೂಲ್ ಚಳವಳಿದು ಏನಪ್ಪ ಅಂತ ಹೇಳಿದ್ರೆ, ಭಾರತೀಯರಿಗೆ ಒಂದು ರಾಷ್ಟ್ರೀಯ ಚಳವಳಿಯಲ್ಲಿ ಹೊಸ ಒಂದು ಯುಗದಲ್ಲಿ ಯಾವ ರೀತಿ ಟ್ರೈನ್ ಅಪ್ ಮಾಡಬೇಕಾಗಿತ್ತು, ಅದು ಟ್ರೈನಿಂಗ್ ಅನಿಸಿತ್ತು. ಯಾಕಂತ ಹೇಳಿದ್ರೆ ಇಟ್ ವಾಸ್ ದ ಫಸ್ಟ್ ಟೈಮ್ ದ ಕಾಮನ್ ಪೀಪಲ್ ಪಾರ್ಟಿಸಿಪೇಟೆಡ್ ಇನ್ ದ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. The laymen started to participate in the Indian national movement. So the farmers started to participate in the Indian national movement. It is the first time that common man participated in the national struggle, that too under the home rule movement. ಅದು ಹೋಮ್ ರೂಲ್ ಚಳವಳಿಯಲ್ಲಿ ನಡೆದಂತಹ ವಿಷಯವಾಗಿರುತ್ತೆ. So thank you very much for this.